ನಂದುಗ್ ಹೇಳ್ದೆ ನಂದು ನಿನ್ ಗೋಲ್ಡ್ ಇಯರಿಂಗ್ ಡಿಸೈನ್ ತೋರ್ಸೆ ಅಂತ. ಅದಕ್ಕೆ ಗೋಲ್ಡ್ ಇಯರಿಂಗ್ ಡಿಸೈನ್ ತೋರ್ಸೋ ಬದ್ಲು ಅವಳೇ ಫುಲ್ ರೆಡಿ ಆಗ್ತಾ ಇದ್ದಾಳೆ. ಲಿಪ್ಸ್ಟಿಕ್ ಹಚ್ಕೊಂಡೆ ಕೂದಲು ಬಿಟ್ಟೆ. ನಾನ್ ನಿನಗ್ ತೋರ್ಸು ಅಂತ ಅನ್ನ. ಸರಿ ಬಾ ತೋರ್ಸು ಬಾ. ಪ್ರೆಸೆಂಟೇಬಲ್ ಆಗಿರ್ಬೇಕು ಬಾ. ಏಯ್ ವಿದ್ದಿಡೆ ಇಡ್ಲೇನೆ ಏನಾದ್ರು ಇಡು. ಏನ್ ನಾನು ಸುಮ್ಮನೆ ತಗೊಳವ ನೀನು ನಿನ್ನ ಆಸೆ. ನನ್ನ ಗೋಲ್ಡ್ ಇಯರಿಂಗ್ ನೋಡಲು 1 2 3 ಗೋ. ಗೈಸ್ ಇದೆ ನನ್ನ ಗೋಲ್ಡ್ ಇಯರಿಂಗ್. ಬಂದು ನಂದು ಗೋಲ್ಡ್ ಇಯರಿಂಗ್ ಡಿಸೈನು. ಎಸ್, ಇದು ತುಂಬಾ ನಾನು ಸ್ವಲ್ಪ ಟ್ರೆಡಿಷನಲ್ ಆಗಿ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ನನ್ನ ಸೆಟ್ಗೆ ಇದೇ ಮ್ಯಾಚ್ ಆಗ್ತಿದ್ದು. ಅಂಡ್ ಇದು ತಗೊಳ್ಳುವಾಗ ಸ್ವಲ್ಪ ಅರ್ಜೆಂಟ್ ನಾನು ಪ್ರತಿ ಒಂದು ತಗೋಬೇಕಾದ್ರೆ ನಾನು ಅರ್ಜೆಂಟೇ ತಗೊಂಡಿದ್ದೀನಿ. ಬಿಕಾಸ್ ಅವಾಗ ಲಚ್ಚು ವೆಡ್ಡಿಂಗ್ ಇತ್ತು. ಅಂಡ್ ನಾನ್ ಮದ್ವೆ ಟೈಮಲ್ಲಿ ತಗೊಂಡಿದ್ದೆ ನೀನು? ಇಲ್ಲ, ಇದು ಸ್ವಲ್ಪ ಮುಂಚೆ ತಗೊಂಡಿದ್ದೆ ಆಕ್ಚುಲಿ. ಇದು ನಾನು ಹೇಳ್ಬೇಕಂದ್ರೆ ನಾನು ಕಲ್ಯಾಣ್ ಜ್ಯುವೆಲರ್ಸ್ ಎಲ್ಲ ತಗೊಂಡಿದ್ದು ಈ ಇಯರಿಂಗ್ಸ್ ನ. ಓಕೆ, ಇಲ್ಲ ಕಣೆ, ಇದು ಬಿಪಿ ಇದ್ರಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ಅವತ್ತು ಎಂತಕ್ಕೆ ಹೋಗಿದ್ವಿ ಕಲ್ಯಾಣ್ ಜ್ಯುವೆಲರ್ಸ್ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ತಗೊಂಡಿದ್ವಿ ಇಯರಿಂಗ್ಸ್. ಇದು ನೋಡ್ಬೋದು ನೋಡಿ ಗೈಸ್, ಇದು ಬಂದು ಡಿಸೈನ್ ನೋಡಿ, ಸಿಂಪಲ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ. ಈ ತರ ದೊಡ್ಡ ಜುಮ್ಕಾ ಬರುತ್ತೆ ಕೆಳಗಡೆ ಅಂಡ್ ಮೇಲ್ಗಡೆ ಬಂದು ಈ ರೀತಿ ಬರುತ್ತೆ. ಸೊ ಇದು ನಿಮ್ಗೆ ಒಂದ್ ಸ್ವಲ್ಪ ಓಲ್ಡ್ ಫ್ಯಾಷನ್ ಅನ್ಸ್ಬೋದು, ಬಟ್ ನಂದು ಸೆಟ್ಗೆ ಇದೇ ರೀತಿ ಡಿಸೈನ್ ಮ್ಯಾಚ್ ಆಗ್ತಿತ್ತು. ಅಂಡ್ ಹಾಗೂ ನಮಗೂ ಇದೇ ತರದ್ ಬೇಕು, ಬಿಕಾಸ್ ಈ ತರ ಚಾಂದ್ ಬಾಲಿ ಎಲ್ಲ ನಮ್ಮ ಹತ್ರ ಇದೆ. ಸೊ ಈ ತರ ಅಟ್ಲೀಸ್ಟ್ ನಾವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಚೆನ್ನಾಗಿದೆ ಅಂತ ನಾವು ಈ ತರ ತಗೊಂಡಿದ್ದು ಗೈಸ್. ತುಂಬಾನೇ ಚೆನ್ನಾಗಿದೆ ನೋಡಿ ಅಲ್ವಾ? ಇದು ನೋಡೋಕೆ ಸ್ವಲ್ಪ ನಿಮ್ಗೆ ಅನ್ಸುತ್ತೆ ಅಯ್ಯೋ ತುಂಬಾ, ಬಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಲ್ಸೋ ಇದು ಆಲ್ಮೋಸ್ಟ್ ಲೈಕ್ ನೀವು ಎಷ್ಟು ಗ್ರಾಮ್ಸ್ ಅಂತ ಕೇಳ್ಬೋದು. ಸೊ ಇದು ಅರೌಂಡ್ 14 ಗ್ರಾಮ್ಸ್ ಇರಬೇಕು. 14 ಗ್ರಾಮ್ಸ್. ಅವಾಗ ತಗೋಬೇಕಾದ್ರೆ ಎಷ್ಟಾಯ್ತಿದ್ದು? ಇದು 96,000 ಆಗಿತ್ತು ನನಗೆ. ಓಕೆ, 14 ಗ್ರಾಮು 96,000, 96,000 ಆಗಿದ್ದು. 92 ಇಂದ 96 ಬಿಟ್ವೀನ್ ಇರಬೇಕು, ಬಟ್ 90s ಅಲ್ಲೇ ನಾನು ಕೊಟ್ಟಿದ್ದೆ, ನಂಗೆ ನೆನಪಿದೆ. ಅಂಡ್ ಇದು ನನ್ನ ಸ್ಯಾಲ್ರಿ ಜೋಡಿಸ್ಬಿಟ್ಟು ತಗೊಂಡಿದ್ದು. ಇದ್ರಲ್ಲೇ ನಂದು ಹೆಂಗ್ ತಗೊಂಡೆ, ಯಾರು ಕೊಡ್ಸಿದ್ದು? ಅವಾಗ ನಾನು ಕೆಲಸ ಮಾಡ್ತಿದ್ದು ನೈಟ್ ಶಿಫ್ಟ್ ಅಲ್ಲಿ ಮಾಡ್ತಿದ್ದೆ. ಸೊ ನನಗೆ ಅವಾಗ ನೈಟ್ ಶಿಫ್ಟ್ ಅಲವೆನ್ಸ್ ಎಲ್ಲ ಬರ್ತಿತ್ತು. ಸೊ ಅವಾಗ ಸ್ಯಾಲ್ರಿ ಮತ್ತೆ ಸ್ವಲ್ಪ ನೈಟ್ ಶಿಫ್ಟ್ ಅಲವೆನ್ಸ್ ಎಲ್ಲ ಇರುತ್ತಲ್ಲ, ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೇನ್ ಬರ್ತಿತ್ತು ಅದೆಲ್ಲ ಜೋಡಿಸಿ ನಾನು ಇಯರಿಂಗ್ಸ್ ನ ತಗೊಂಡಿದ್ದೆ. ಅವಾಗ ಲಚ್ಚು ಮದ್ವೆ ಟೈಮ್ ಕೂಡ ತುಂಬಾ ಹತ್ರ ಇತ್ತು. ಸೊ ನಾನು ಇಯರಿಂಗ್ಸ್ ಮತ್ತೆ ನಂಗೆ ಲಾಂಗ್ ನೆಕ್ಲೆಸ್ ತಗೋಬೇಕಾಗೇ ಇತ್ತು. ಅಂಡ್ ಅವಾಗ ನಾನು ಹೋಗಿ ತಗೊಂಡಿದ್ದೆ. ಚೆನ್ನಾಗಿದೆ. ಸೊ ಏನಮ್ಮ ಗೈಸ್, ನನ್ ಮಗ ಒಂದ್ ನಿಮಿಷ ಇರೇ ಬಂದೆ. ಓನ ಬಂಗಾರು, ಅಯ್ಯೋ ನನ್ ಕೃಷ್ಣ ಮರಿಯೇ, ಇಲ್ಲಿ ನೋಡಿಲ್ಲ ಅಮ್ಮ. ಚೆನ್ನಾಗಿದ್ಯಮ್ಮ ಇದು? ಮಮ್ಮಿ ಚೆನ್ನಾಗಿದ್ಯಾ? ಬೇಗ ನಿನ್ಗೆ ಏಕೆ ತಗೋ. ಸೊ ಈ ಗೈಸ್, ಇದು ಬಂದು ನಂದು ಅವಳು ಸ್ವಂತ ದುಡ್ಡಿಂದ ತಗೊಂಡಿರೋದು. ಇನ್ಫ್ಯಾಕ್ಟ್ ನಂದು ಅವಳು ಜ್ಯುವೆಲ್ರೀಸ್ ಎಲ್ಲ ಅವಳ ದುಡ್ಡಿಂದಾನೇ ಮಾಡಿಸ್ಕೊಂಡಿರೋದು. ಲೈಕ್ ಅವಳು ಕೆಲಸ ಮಾಡಿ, ಅವಳು ನೈಟ್ ಶಿಫ್ಟ್ ಮಾಡಿ ಅಥವಾ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡಿ ಹಿಂಗೆ ಮಾಡಿ ಅವಳು ಇದನ್ನ ತಗೊಂಡಿರೋದು ಅವಳು. ಸೊ ಪ್ರೌಡ್ ಆಫ್ ಯು ನಂದು. ಸೊ ಎಸ್, ಇದು ಬಂದು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಗೈಸ್, ತುಂಬಾ ಜನ ಕೇಳ್ತಾ ಇದ್ರಿ ನಂದು ಜ್ಯುವೆಲ್ರಿ ಡಿಸೈನ್ ತೋರಿಸಿ ಅಂತ. ಸೊ ಫಸ್ಟ್ ಬಂದು ನಾನು ಈ ತರ ಓಲೆ ಜುಮ್ಕಿ ತೋರಿಸ್ತಾ ಇದೀನಿ. ಹೂಮಂಗ್ ಮೀನಿ ನನ್ ಕೂದ್ಲು ಕಣೋ, ನನ್ ಕೂದ್ಲು ಇದು ವಾಪಸ್ ಹಿಂಗೆ ಹಾಕ್ತೀನಿ. ಸೊ ನಂದು ಫಸ್ಟ್ ನಾ ತೋರಿಸಿರೋದು ಇದು ಓಲೆ ಜುಮ್ಕಿ. ಐ ಹೋಪ್ ನಿಮ್ಗೆ ಡಿಸೈನ್ ಇಷ್ಟ ಆಗುತ್ತೆ ಅಂತ. ಆಕ್ಚುಲಿ ನಂದುಗೆ ಅವ್ಳು ಗೋಲ್ಡ್ ತೋರ್ಸಕ್ಕೆ ಲೈಕ್ ಅಷ್ಟು ಇಷ್ಟ ಇಲ್ಲ, ಬಟ್ ಸರಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಅಂತ ಈ ಒಂದು ಮಾತ್ರ ತೋರಿಸ್ತಾ ಇದೀನಿ ನಾನು. ಸೊ ಇಲ್ಲ ಅಂದ್ರೆ ಯಾರು ನಂದು ನೋಡ್ಬಿಟ್ಟು ತಗೋತಾರೆ ಆತರ ಕಂಫರ್ಟೇಬಲ್ ಇಲ್ಲ ಆ ರೀತಿ ಏನಂದ್ರೆ ಏನು ಆತರ ಏನಿರ್ಲಿಲ್ಲ ತೋರ್ಸೋದಾಗ್ಲಿ ಪ್ರತಿಯೊಂದು. ಬಿಕಾಸ್ ಎಲ್ಲರ ಹತ್ರನು ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂತ ನಾನು ಅಷ್ಟೊಂಥರ ಏನ್ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಬಟ್ ತುಂಬಾ ಜನ ಕೇಳ್ತಾ ಇದ್ರಿ ಲಚ್ಚು ಬ್ಲಾಗ್ ಅಲ್ಲಿ ಮತ್ತೆ ಅಕ್ಕ ಬ್ಲಾಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರಿ ನಾನು ಜ್ಯುವೆಲ್ರಿ ತೋರ್ಸಕ್ಕೆ. ಸೊ ಇದು ಒಂದು ಸದ್ಯಕ್ಕೆ ಇವಾಗ ನಿಮ್ಗೆ ಅರ್ಜೆಂಟ್ ಇದ್ರದ್ದು ತುಂಬಾ ಜನ ಕೇಳಿದ್ರು. ಸೊ ಅದಕ್ಕೆ ತೋರಿಸ್ತಾ ಇದೀನಿ ನನ್ನ ಇಯರಿಂಗ್ಸ್ ನ. ನಿಮ್ಗೆ ಬೇಕಾದ್ರೆ ಒಂದು ಪಿಕ್ಚರ್ ಕೂಡ ನಾನು ಕಳಿಸ್ತೀನಿ, ಇದು ಹಾಕೊಂಡಿರೋ ಇಯರಿಂಗ್ಸ್ ಪಿಕ್ಚರು ಸಿಕ್ಕಿದ್ರೆ. ಓಕೆ, ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಚೆನ್ನಾಗಿಲ್ಲ ಅಂದ್ರೆ ಇಟ್ ಈಸ್ ಓಕೆ, ಏನು ಹೇಳ್ಬೇಡಿ. ಚೆನ್ನಾಗಿದ್ರೆ ಮಾತ್ರ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ ಅಂದ್ರೆ ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಟಾಟಾ. ಇದು ಮತ್ತೆ ತುಂಬಾ ಜನ ನನ್ನ ಲಚ್ಚು ಕಮೆಂಟ್ ಅಲ್ಲಿ ನನಗೆ ಕೇಳ್ತಾ ಇರ್ತೀರಾ ಅಂಡ್ ತುಂಬಾ ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ನೀವು ಒಂದು ಓಪನ್ ಮಾಡ್ಬಿಡ ಚಾನೆಲ್ ಮಾಡೋಕ್ ಪುರ್ಸತ್ತಿಲ್ಲ ನನ್ಗೆ. ಸೊ ನನಗೆ ಇವಾಗ ಸದ್ಯಕ್ಕೆ ನಾನು ಏನೋ ಪ್ಲಾನ್ ಮಾಡ್ತಾ ಇಲ್ಲ ಓಪನ್ ಮಾಡೋ ಚಾನೆಲ್. ಓಪನ್ ಮಾಡಂಗಿದ್ರೆ ಪಕ್ಕ ನಿಮ್ಗೆ ಲಚ್ಚು ಬ್ಲಾಗ್ ಮುಖಾಂತರ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ನಂದು. ಗಾಡ್ ಬ್ಲೆಸ್ ಯು. ಇನ್ನೂ ಒಂದಷ್ಟು ಚಿನ್ನನ ತಗೋ ಅಂತ ನಿಂಗೆ ಬ್ಲೆಸ್ಸಿಂಗ್ಸ್ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನಿನ್ ದುಡ್ಡಿಂದ ತಗೋ ಅಂತ ನಾನು ಕೊಡ್ತೀನಿ ಅಂತ. ಮಮ್ಮಿ ಕೊಡಿಸ್ತೀಯ ನೀನು? ಮಮ್ಮಿ ಕೊಡಿಸ್ತೀನಿ ಮಮ್ಮಿ ಅಂತ ಹೇಳು. ಮಮ್ಮಿ ಕೊಡಿಸ್ತೀಯಮ್ಮ? ನಂದು ಫ್ರಿಜ್ ಅಲ್ಲಿ ಏನು ಇರಲ್ಲ ಅಂತ ನಿಂಗೆ ಗೊತ್ತು ತಾನೆ, ಆದ್ರೂ ಬಂದು ಫ್ರಿಜ್ ಓಪನ್ ಮಾಡ್ತೀಯಲ್ಲ ಏಕೆ?
ಒಂದು ಸಮಾಧಾನ. ಇದು ನಾನೇ ಅಲ್ಲ, ಪ್ರತಿಯೊಬ್ರು ಮಾಡ್ತಿರ್ಬೇಕು. 20 ಸಲ ನಾನು ಫ್ರಿಡ್ಜ್ ಓಪನ್ ಮಾಡ್ತೀನಿ, ಅದ್ ಗೊತ್ತು ಅದ್ರಲ್ಲಿ ಬರೀ ತರಕಾರಿ ಬಿಟ್ಟು ಏನು ಇರಲ್ಲ ಅಂತ. ಬಡ್ಸಿ ನಾನು ಒಂದು 10 ಸಲ ಕಿಚನ್ ಬರ್ತೀನಿ, 10 ಸಲ ನೋಡ್ಕೊಂಡು ಹೋಗ್ತೀನಿ. ಇವಾಗ ಅದೇನೋ ಸಿಗ್ತಲ್ಲ, ಏನದು? ಇದು ನಿನ್ನೆ ನಮ್ದು ಗಾಡಿಯಿಂದ ನಾನು ರೈಸ್ ತಗೊಬಂದಿದ್ದೆ, ಅರ್ಧ ತಿಂದು ಅರ್ಧ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನ ಇವಾಗ ಬಿಸಿ ಮಾಡ್ಕೊಂಡು ತಿಂತೀನಿ. ಇರೇ ಒಂದ್ 10 ನಿಮಿಷ ಆಯ್ತು ಅಡ್ಗೆ. ಅಡುಗೆನೂ ತಿಂತೀನಿ, ಸುಮ್ಮನೆ ಸ್ವಲ್ಪ ಏನು ಇವಾಗ ಸ್ನಾಕ್ಸ್ ಇಲ್ಲ, ಸ್ನಾಕ್ಸ್ ಬದಲು ಪಲಾವ್ ತಿನ್ನೋಣ. ಮೆಂಟ್ಲು ಏನ್ ಮಾಡಿ, ವೇಸ್ಟ್ ಆಗ್ಬಿಡುತ್ತೆ, ವೇಸ್ಟ್ ಮಾಡಬಾರ್ದು. ವೇಸ್ಟ್ ಆಗಲ್ಲ ನಂದು. ಇರು ನಾನು ಮಾಡ್ತೀನಿ, ಒಂದು 10 ನಿಮಿಷ ಇರು. ಆಯ್ತು, ಊಟ ತಿಂತೀನಿ. ಇವಾಗ ನನ್ಗೆ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಮೀಟಿಂಗ್ ಮುಂಚೆ ನಾನು ತಲೆ ಓಡ್ಬೇಕು, ಅದಕ್ಕೆ ನಾನು ಸ್ವಲ್ಪ ತಿನ್ಬೇಕು. ಆಯ್ತು. ಇಲ್ಲಿ ಗೈಸ್ ನನ್ನ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ನೋಡಿ. ಇಲ್ಲಿ ಇವಾಗ ಕಿಚಡಿ ಇಟ್ಟಿದ್ದೀನಿ. ಯಾರು ಗೈಸ್, ನಾನು ಪ್ರತಿ ಸತಿನೂ ಹಾಗೆ ಸರಿ, ನಾ ಒಗ್ಗರಣೆಗೆ ಅಂದ್ರೆ ಒಗ್ಗರಣೆ ಸೀದಾ ಹೋಗುತ್ತೆ. ನಾನಿನ್ನು ತರಕಾರಿ ಕಟ್ ಮಾಡೇ ಇಲ್ಲ, ಅದಕ್ಕೆ ಗ್ಯಾಸ್ ಆಫ್ ಮಾಡ್ಬಿಟ್ಟೆ. ಅದಕ್ಕೆ ನಮ್ ಲಚ್ಚು ಇಂದಲೇ ಕುಕಿಂಗ್ ಕ್ಲಾಸ್ ಬೇಕಾದಂತೆ. ಬೆಳಗ್ಗೆ ಚಿತ್ರಾನ್ನ ಚೆನ್ನಾಗಿತ್ತ ಚೆನ್ನಾಗಿಲ್ವ? ನಿಜ ಹೇಳು. ನಾ ಲೈಫಲ್ಲಿ ಅದೇ ಕಸ ಹಚ್ಚಿ ನಿಜ ಹೂ ಕಣೆ, ನಮ್ಮಮ್ಮಕ್ಕಿಂತ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ನೀನ್ ಯಾವಾಗ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತೀಯ? ಸದ್ಯಕ್ಕೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡುವಂತದ್ದು ಇನ್ನ ಯೋಚನೆ ಮಾಡಿಲ್ಲ, ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ. ಇವಾಗ ನೋಡಿ, ನಿಮ್ಮ ಹತ್ರ ಒಂದು ಲೈಫ್ ಸ್ಟೈಲ್ ಇದೆ, ಏನೋ ಇವಾಗ ಇದು ಮಾಡ್ತೀರಾ, ಅದೇ ನನ್ನ ಹತ್ರ ಏನೂ ಇಲ್ಲ. ನಾನು ಆಫೀಸ್ಗೆ ಹೋಗ್ತೀನಿ, ಮನೆಗೆ ಹೋಗ್ತೀನಿ ಅಷ್ಟೇ. ನನ್ನ ಹತ್ರ ಏನು ಈ ತರ ಕ್ರಿಯೇಟಿವಿಟಿ ಅದೆಲ್ಲ ನನಗೆ ಸ್ವಲ್ಪ ಕಡಿಮೆನೇ ಇರೋದು. ಹಾಗಾಗಿ ಇವಾಗ ಸದ್ಯಕ್ಕೆ ನಾನು ಪ್ಲಾನ್ ಏನು ಮಾಡಿಲ್ಲ ನಾನು. ಕ್ರಿಯೇಟಿವಿಟಿ ಅಂತ ಅಲ್ಲ, ಬಟ್ ನಿನ್ ಡೈಲಿ ರೂಟೀನ್ ಏನಿದೆ ಅದನ್ನೇ ತೋರಿಸ್ಬೋದಲ್ವಾ? ನಿನ್ ಚಾನಲ್ ನನ್ ಡೈಲಿ ರೂಟೀನ್ ನೋಡ್ಬೇಕು ಅಂದ್ರೆ ನೀವು ಲಚ್ಚುಗೆ ಕಮೆಂಟ್ ಮಾಡಿ, ನಾನು ಒಂದ್ ದಿವಸ ಡೇ ವಿತ್ ನಂದು ಅಂತ ವಿಡಿಯೋ ಮಾಡ್ತೀನಿ, ಓಕೆನಾ? ಓ ನಂದು ಯಾರೇದು ಗೈಸ್, ಮಸ್ತ್ ಐಡಿಯಾ ಗೈಸ್. ಯಾರ ನಂದು ಡೈಲಿ ರೂಟೀನ್, ನಂದು ದಿನ ಹೇಗಿರುತ್ತೆ, ಆಫೀಸು, ಕೆಲಸ, ಮನೆ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಏನೆಲ್ಲ ಹಾಬೀಸು, ಪ್ರತಿಯೊಂದು ಗೊತ್ತಾಗ್ಬೇಕು ಅಂತಾರೆ. ನನ್ನ ಬ್ಲಾಗಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗೂ ನಂದು ಬಗ್ಗೆನೇ ಫುಲ್ ಒಂದು ಬ್ಲಾಗ್ ಮಾಡೋಣ. ನಂದು ಇರೇ 1 ನಿಮಿಷ ಆಯ್ತು. ತಿಂತಿನ ಕಡೆ ಇನ್ನು ಅರ್ಧ ನಿನ್ಗೋಸ್ಕರ ಮಡಗ್ತಾ ಇದ್ದೀನಿ. ಸಕ್ಕ ಟೇಸ್ಟಿ ಇದೆ ಅದು. ಹಾಯ್ ಪಂಟ್ರು. ನನ್ ಪಂಟ್ರಿಗೆ ಜ್ವರ ಬಂದೈತೆ ಗೈಸ್. ಜ್ವರ ಗೈಸ್, ನಮ್ಮ ನಂದು ಅವರು ಹೊಸ ಶರ್ಟ್ ನ ಆರ್ಡರ್ ಮಾಡಿದ್ದಾರೆ. ನಂದು ನಮ್ ಡ್ಯಾಡಿಗೆ ಆಗುತ್ತೆ ಈ ಶರ್ಟ್. ನಂದು ಡ್ಯಾಡಿಗೆ ಮಾಡಿದ್ಯಾ, ನಿನಗ್ ಮಾಡಿದ್ಯಾ? ಇಲ್ಲ ಕಣೆ, ನಿನ್ಗೆ ಕರೆಕ್ಟ್ ಆಗುತ್ತೆ. ಶ್ರಿಂಕ್ ಆದ್ರೆ ಕರೆಕ್ಟ್ ಆಗುತ್ತೆ. ಶ್ರಿಂಕ್ ಆಗುತ್ತೆ, ಕೂತ್ಕೊತೀನಿ. ಹಾಕೊಂಡ್ ಬಾರಿ ಒಂದ್ಸತಿ ನೋಡೋಣ. ನಂದು ಹೋಗಿ ಎಲ್ಲ ಬಟನ್ಸ್ ಐತೆ. ಶರ್ಟ್ ಬಟನ್ಸ್ ಅಂದ್ರೆ ಬಟನ್ಸ್ ಬೇಡವಾ ನಿಂಗೆ? ಎಷ್ಟು ರೂಪಾಯಿ ಇದು? 5,000 ರೂಪಾಯಿ. ನಿನ್ ಮೊಕ್ಕ ಹೇಳ ಎಷ್ಟು ರೂಪಾಯಿ ಅಂತ. 5,000 ರೂಪಾಯಿ ಕಣೆ. ಗೈಸ್, ನಂದು ಕಡಿಮೆನಂದ್ರೂ ಒಂದ್ 5 ಸತಿ ಆರ್ಡರ್ ಮಾಡಿ ಪ್ಯಾಂಟ್ ನ 5 ಸತಿ ರಿಟರ್ನ್ ಮಾಡಿದಾಳೆ. ನಂದು ಅರುಣ್ ಹೇಳ್ತಾ ಇದ್ರು, ನಿಂಗೆ ಮಾಡಿದ್ರೆ ನಿನ್ಗೆ ಮಿಂತ್ರವ್ರು ಬ್ಲಾಕ್ ಮಾಡ್ಬಿಡ್ತಾರ. ನಂದು ಏನೇ ಮಾಡ್ತಿದ್ಯಾ? ನಂದು ನಾನ್ ಮಾಡಿಲ್ಲ ಕಣೆ, ಇದು ಫ್ಲಿಪ್ಕಾರ್ಟ್ ಅಲ್ಲಿ ಮಾಡಿರೋದು, ನಾನು ಮಿಂತ್ರಾಗ್ ಮಾಡಿಲ್ಲ. ಹಂಗಾರೆ ಫ್ಲಿಪ್ಕಾರ್ಟ್ ಬ್ಲಾಕ್ ಮಾಡ್ತಾರೆ ನನ್ಗೆ. ಸಖತ್ತಾಗಿದೆ ನಂದು, ನಿಜ ಲೈಟ್ ಹಾಕ್ತೀನಿ. ಎಲ್ಲಿ ತೋರ್ಸು. ಸಕ್ಕತ್ತಾಗಿದೆ, ನಿಜವೂ ಸಕ್ಕತ್ತಾಗಿದೆ. ನಾನ್ ನೀಟಾಗಿ ನೀನ್ ರೆಡಿ ಆಗಿ ಮಸ್ತಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಐತೆ. ಇಲ್ಲೆಲ್ಲ ಬಟನ್ ಎಲ್ಲ ಮುಚ್ಕೋ ಹಿಂಗೆ. ಈಗ ಹಾಕೊಂಡು ಹೋಗ್ಬಿಡ್ತೀನಿ ಹಿಂಗೆ. ಚೆನ್ನಾಗಿ ಆಕ್ಚುಲಿ ಇನ್ನ ಸ್ವಲ್ಪ ಡಾರ್ಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ ನಾನು. ಇದೇ ಸಕ್ಕತ್ತಾಗಿ ಇದ್ರೊಳಗಡೆ ನೀನು ವೈಟ್ ಕಲರ್ ಒಂದು ಹಾಕೋ, ಸ್ಪೆಗಟಿ ತರ. ಇಲ್ಲ, ಮಿಂತ್ರಾದಿಂದ ಆರ್ಡರ್ ಮಾಡ್ಕೋತೀನಿ. ನಂದು ಬೇಡ ಕಣೆ, ಚೆನ್ನಾಗಿದೆ. ಹಾಯ್ ಗೈಸ್, ಇವತ್ತು ನಾನಿವಾಗ ಕಾಳುಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ರೆಸಿಪಿ ನಮ್ಮ ಹತ್ರ ಕೇಳ್ಕೊಂಡೆ ಹೇಗೆ ಯಾವ ರೀತಿ ಮಾಡೋದು ಅಂತ. ಸೊ ಕಾಳುಳಿ ನನಗೆ ಒಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಯಾವ ರೀತಿ ಮಾಡ್ತಾರೆ ಅದನ್ನ ರೆಸಿಪಿ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಕಾಳನ್ನ ನಾನು ನಂದುಗೆ ಹೇಳಿದ್ದೆ, ನಂಗೆ ನೈಟೇ ನೆನೆಸ್ತೀನಿ ಅಂತ. ಬಟ್ ಮರ್ತ್ಬಿಟ್ವಿ, ಅವತ್ತು ಬೆಳಗ್ಗೆ ನೆನೆಸಿದ್ದು ನಾನು. ಸೊ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಇದಾಗಿದೆ ನೋಡಿ. ಆಗ್ಬೇಕು. ಬಟ್ ನಾವ್ ಏನಪ್ಪಾ ಅಂದ್ರೆ
ಒಂದ್ 2-3 ವಿಷಲ್ ಎಕ್ಸ್ಟ್ರಾ ಒರೆಸಿದ್ರಲ್ಲ ಸಾಕು, ಅದು ಕರೆಕ್ಟಾಗಿ ಬೆಂದೋಗೋದು. ಸೊ ಏನ್ ತೊಂದ್ರೆ ಏನಾಗಲ್ಲ. ಸೊ ಗೈಸ್ ತುಂಬಾ ಜನ ಹೇಳ್ತಾ ಇದ್ರಿ ಲಕ್ಷ್ಮಿ ಅಡ್ಗೆ ಕಲ್ತ್ಕೊಳ್ಳಿ, ನಿಮ್ಗೆ ಅಡ್ಗೆ ಮಾಡಕ್ ಬರಲ್ಲ, ನಿಮ್ ಅಕ್ಕ ಹತ್ರ ಕಲ್ತ್ಕೊಳ್ಳಿ, ನಿಮ್ ತಂಗಿ ಹತ್ರ ಕಲ್ತ್ಕೊಳ್ಳಿ, ಅಕ್ಕ ಬಂದು ಬಿಸ್ನೆಸ್ ಮಾಡ್ತಾಳೆ, ಇಬ್ರು ಮಕ್ಕಳನ್ನ ನೋಡ್ಕೋತಾಳೆ, ಮನೆ ಕೆಲಸ ಮಾಡ್ತಾಳೆ, ಯೂಟ್ಯೂಬ್ ನೋಡ್ತಾಳೆ, ನಾನು ಇನ್ನೂ ಕಲ್ತ್ಕೋಬೇಕು ಅಂತ. ಸೊ ಅಡ್ಗೆ ಮಾಡಕ್ ಬರಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ಗೈಸ್. ಅಡ್ಗೆ ಮಾಡಕ್ ಇಷ್ಟ ಇಲ್ಲ ಅಷ್ಟೇ ನಾನು ಅಂದಿದ್ದು. ಬಟ್ ಇವಾಗ ಇಷ್ಟನೋ ಕಷ್ಟನೋ ನಾನೇ ಮಾಡ್ತಿರೋದು ಅಡ್ಗೆನ. ಇಷ್ಟು ದಿವಸ ನಾನು ಶೇರ್ ಮಾಡಿರಲಿಲ್ಲ, ಬಿಕಾಸ್ ಅದೇನು ಹೊಸದಾಗಿ ನಾನೇನು ಟ್ರೈ ಮಾಡ್ತಾ ಇಲ್ಲ ಅಂತ. ಸಿನ್ಸ್ ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ನನಗೂ ಸಹ ಕಾಮೆಂಟ್ ಅಲ್ಲಿ ತುಂಬಾ ಬೇಜಾರಾಗಿದೆ, ಅಷ್ಟು ನೆಗೆಟಿವ್ ಕಾಮೆಂಟ್ಸ್ ಬರ್ತಿತ್ತಲ್ಲ. ಸರಿ ನೀವು ಸ್ಕಿಪ್ ಮಾಡ್ತಿರೋ ಕಂಪ್ಲೀಟ್ ಆಗಿ ನೋಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಅಡ್ಗೆ ರೆಸಿಪಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿಲ್ಲ ಅಂದ್ರೆ ಯಾವ ಕಾಂಟೆಂಟ್ ಮಾಡ್ಬೇಕು ಅಂತ ಕಾಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ಗೈಸ್, ಫಸ್ಟು ಓಕೆ ಈ ಕಾಳು ಹುಳಿ ಸಾಂಬಾರ್ ಮಾಡಕ್ಕೆ ಇದೆಲ್ಲ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸು. ಸೊ ಫಸ್ಟ್ ಬಂದು ಒಂದು ಟಮಾಟೆಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂಚೂರು ಚಕ್ಕೆ, ಲವಂಗ ಹಾಗೂ ಜೀರಿಗೆ. ನನಗೆ ಫೇವ್ರೇಟ್ ಅಂತ ಜೀರಿಗೆ ಹಾಕೊಂಡಿದ್ದೀನಿ. ಚಕ್ಕೆ ಮನೇಲಿ ಇಲ್ಲ, ಅದಕ್ಕೆ ಚಕ್ಕೆ ತಗೊಂಡಿಲ್ಲ. ಒಂಚೂರು ಹುಣಸೆನು, ಹುಳಿ ಬರೋಕ್ಕೆ ಒಂದು ಸ್ವಲ್ಪ ಹುಣಸೆನು, ಮತ್ತೆ ಕಾಯಿ ತುರಿ. ಕಡಲೆ ಕೂಡ ಹಾಕೋಬೇಕು, ಬಟ್ ಕಡಲೆ ಮನೇಲಿ ಇಲ್ಲ, ಅದಕ್ಕೆ ಕಡಲೆನ ಸ್ಕಿಪ್ ಮಾಡ್ತಾ ಇದೀನಿ. ಕಡಲೆ ಇದ್ರೆ ಒಂದಿಷ್ಟು 10 ಕಾಳಷ್ಟು ಕಡಲೆ ಹಾಕೊಳ್ಳಿ, ಸಾರು ಗಟ್ಟಿ ಹಾಗೂ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೆಲ್ಲ ರುಬ್ಬಕ್ಕೆ ತಗೊಂಡಿದ್ದೀನಿ. ಸೊ ಫಸ್ಟ್ ರುಬ್ಬಣ, ಅದಾದ್ಮೇಲೆ ಮುಂದಕ್ಕೆ ನಾನು ತೋರಿಸ್ತೀನಿ. ಟಮಾಟೆಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆಹಣ್ಣು. ಹುಳಿ ನಮಗೊಂದು ಸ್ವಲ್ಪ ಜಾಸ್ತಿನೇ ಇಷ್ಟ, ಅದಕ್ಕೆ ಒಂಚೂರು ಜಾಸ್ತಿ ತಗೊಂಡಿದ್ದೀನಿ. ಬಟ್ ನೀವು ತಗೋಬೇಕು ಒಂಚೂರು ಕಡಿಮೆನೆ ತಗೊಳ್ಳಿ. ಇವಾಗಲ್ಲ, ಒಂಚೂರು ಒಂದು 80% ರುಬ್ಬ ಆದ್ಮೇಲೆ ನಾವು ಖಾರದ ಪುಡಿ ಹಾಕೋಣ. ಸೊ ಖಾರದ ಪುಡಿ ನಂಗೆ ಸ್ವಲ್ಪ ಖಾರ ಬೇಕು ಅಂತ. ಖಾರದ ಪುಡಿ ಅಂದ್ರೆ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ, ನಾವು ಖಾರದ ಪುಡಿ ಅಂತಾನೆ ಅಭ್ಯಾಸ ಇದೆ. ಸೊ ಸಾಂಬಾರ್ ಪುಡಿನ ಹಾಕೋಣ. ಒಂದು 2 ಸ್ಪೂನ್ ಹಾಕಿದೀನಿ, ಸಾಕು. 3 ಆಯ್ತು. ಅದೊಂದು ಚೂರು ಹಾಕಿದೀನಿ. ಯಾವಾಗಲೂ ಅಷ್ಟೇ ಸಾಂಬಾರ್ಗೆ ಅಲ್ಲ, ಈ ಒಂದು ಮಸಾಲೆ ಚೆನ್ನಾಗಿ ನೀವು ಮಾಡಿದ್ರೆ ನಿಮ್ಗೆ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಜಾಸ್ತಿ ಈ ಮಸಾಲೆ ಮೇಲೆ ಫೋಕಸ್ ಮಾಡಿ, ಆಯ್ತಾ? ಸೊ ನೋಡಿ ಇಲ್ಲಿ ಎಷ್ಟು ಮಾಡಿದ್ಯಾ? ಇಷ್ಟೆಷ್ಟು ಮಾಡಿದೀನಾ? ನಮ್ಮಿಬ್ರಿಗೆ ಅಲ್ಲ, ನಂದುಗೆ ಸಾಕು. ಸೊ ಮಸಾಲೆ ನೀಟಾಗಿ ರುಬ್ಕೋಬೇಕು ಗೈಸ್, ಜಾಸ್ತಿ ತರಿ ಇರಬಾರ್ದು, ತುಂಬಾ ಸಾಫ್ಟ್ ಆಗಿರಬೇಕು. ಆ್ಯಂಡ್ ಮಸಾಲೆ ರುಬ್ಬಾದ್ಮೇಲೆ ಇವಾಗ ನಾನು ಸಾಂಬಾರ್ಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಏನೂ ಇಲ್ಲ ಗೈಸ್, ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಗ್ಗರಣೆ ಕೊಟ್ಟಿದ್ದೀನಿ, ಮಾಮೂಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೂ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿದ ತರಕಾರಿ ಹಾಕೋಣ. ಸೊ ತರಕಾರಿಗೆ ನಾನು ಏನು ಇಲ್ಲ ಗೈಸ್, ಬದನೆಕಾಯಿ ಹಾಗೂ ಆಲೂಗೆಡ್ಡೆ ಎರಡನೇ ಯೂಸ್ ಮಾಡ್ತಿರೋದು. ಕಾಳು ಸಾರಿಗೆ ಎಲ್ಲ ಇದೆರಡೇ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಎಲ್ಲ ಹಚ್ಚಿ ತೊಳೆದು ಇಟ್ಕೊಂಡಿದ್ದೆ ನಾನು. ಅದಾದ್ಮೇಲೆ ಮಸಾಲೆ ಹಾಕ್ಬೇಕು, ಅದಾದ್ಮೇಲೆ ಕಾಳು ಹಾಕ್ಬೇಕು. ಒಂದು 3-4 ವಿಷಲ್ ಕೂಗ್ಸೋಣ ರೀ. 3-4 ಅಂದ್ರೆ ಆಲೂಗಡ್ಡೆ ಆಮೇಲೆ ಹಾಕ್ಬೋದಾಗಿತ್ತಲ್ಲ, ಬೇಗ ಬೆಂದೋಗುತ್ತಾ. ಅದಕ್ಕೆ ದಪ್ಪ ಪೀಸ್ ಕಟ್ ಮಾಡಿದೀನಿ ತರಕಾರಿ ಎಲ್ಲ, ಬಿಕಾಸ್ ಒಂದ್ 2-3 ವಿಷಲ್ ಎಕ್ಸ್ಟ್ರಾ ಕೂಗಿಸ್ತೀನಲ್ಲ, ಅದಕ್ಕೆ ತರಕಾರಿ ಎಲ್ಲ ದಪ್ಪ ಕಟ್ ಮಾಡಿದೀನಿ. ಅದು ಜಾಸ್ತಿ ಇದಾಗಬಾರ್ದು. ಅದಕ್ಕೆ ಹೇಳೋದು ಬರೀ ಹೆಣ್ಮಕ್ಳು ಅಲ್ಲ, ಗಂಡು ಮಕ್ಳು ಅಡುಗೆ ಕಲ್ತ್ಕೋಬೇಕು. ಅದಕ್ಕೆ ನಂಗೆ ಗೊತ್ತು, ಅದಕ್ಕೆ ಹೇಳ್ತಾ ಇರೋದು ನನಗೆ. ಇನ್ನೇನು? ಹಲೋ ಮೇಡಮ್. ಹಲೋ ಸರ್. ಯಾವತ್ತಾದ್ರೂ ಅಂಗಡಿಗೆ ತರಕಾರಿ ವ್ಯಾಪಾರ ಮಾಡಿದ್ಯಾ ನೀನು? ತರಕಾರಿ ವ್ಯಾಪಾರ ಮಾಡಿಲ್ಲ. ತರಕಾರಿ ವ್ಯಾಪಾರ ಮಾಡಿಲ್ಲ. ನೀವ್ ಮಾಡಿದಿರಲ್ವಾ? ಐ ಬೀನ್ ಡೂಯಿಂಗ್ ದಿಸ್ ಫ್ರಮ್ 5th ಸ್ಟ್ಯಾಂಡರ್ಡ್. ಗೈಸ್, ಅರುಣ್ ಅವರು ಚಿಕ್ಕ ಹುಡುಗ ಇದ್ರಲ್ಲ, ಅವಾಗ ಅವ್ರು ಪಾಕೆಟ್ ಮನಿ ಬೇಕಲ್ವಾ, ಸೊ ಪಾಕೆಟ್ ಮನಿಗೋಸ್ಕರ ತರಕಾರಿ ವ್ಯಾಪಾರ ಮಾಡೋದು, ನ್ಯೂಸ್ ಪೇಪರ್ ನ ಸೆಲ್ ಮಾಡೋದು. ಅಲ್ಲ ರೀ, ನ್ಯೂಸ್ ಪೇಪರ್ ಮಾಡ್ತಿದ್ರಾ? ನೀವ್ ಹೇಳಿದ್ರಿ ಒಂದ್ಸತಿ ನ್ಯೂಸ್ ಪೇಪರ್ ಮಾಡಿದ ತರಕಾರಿ ಕೆಲಸ ಮಾಡಿ. ತರಕಾರಿ ಎಷ್ಟು ಕೊಡ್ತಿದ್ರ ಅವಾಗ ಅವರು? ಸುಮ್ನೆ ಫ್ರೆಂಡ್ ಅಂಗಡಿ ತಗೊಂಡ್ಮಾಡೋದು, ಬರ್ಬೇಕು 50 ರೂಪಾಯಿ ಹಂಗೆ. ಅವಾಗ 50 ರೂಪಾಯಿ? 50 ರೂಪಾಯಿ ಪಾಕೆಟ್ ಮನಿ?
ದೊಡ್ಡಪ್ಪ ಕೊಡೋರು ಅವಾಗ ಒಂದು 7th 8th ಇರ್ಬೇಕಾದ್ರೆ ಡೈಲಿ 10 ರೂಪೀಸ್ ದೊಡ್ಡಪ್ಪ ಕೊಡೋರು. ಹೌದಾ ಗೈಸ್, ಇವಾಗ ನೋಡಿ ತರಕಾರಿ ಬೇಯ್ತಾ ಇದೆ. ಇವಾಗ ನಾನು ರುಬ್ಬಿಟ್ಟಿರೋ ಮಸಾಲೆ ಏನಿದೆಯಲ್ಲ ಅದನ್ನ ಹಾಕ್ತೀನಿ. ಓಕೆ ಗೈಸ್, ನೋಡ್ಬೋದು ಮಸಾಲೆ ಹಾಕೋದ್ನಲ್ಲ. ಸೊ ಮಸಾಲೆ ಹಾಕದ್ಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸಿದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಅಂತ. ಅಂಡ್ ಇವಾಗಲ್ಲ ನೋಡಿ, ಅಂಡ್ ಇವಾಗ ನಾನು ಏನ್ ಮಾಡ್ತೀನಿ, ಈ ಕಾಳು ಇದೆಯಲ್ಲ ಈ ಕಾಳನ್ನ ಹಾಕೋಣ. ಈ ಸಾಂಬಾರ್ ಎಷ್ಟೇ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಅಲ್ಲ, ಜಾಸ್ತಿನೇ ಆಗುತ್ತೆ. ನೋಡಿದ್ರಲ್ಲ ಸ್ಟಾರ್ಟಿಂಗ್ ನೀವೇನ್ ಹೇಳಿದ್ರಿ ಗೊತ್ತಾ, ಇಷ್ಟೆಷ್ಟು ಮಾಡ್ತಿದ್ಯಾ ಅಂತ, ನೋಡಿ ಎಷ್ಟಾಗಿದೆ ಅಂತ. ಸೊ ಕಾಳೆಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಏನು ಇಲ್ಲ ಅಷ್ಟೇ ಗೈಸ್, ಸಾಂಬಾರ್ ರೆಡಿ ಆಗಿದೆ. ಒಂದ್ 4 ವಿಷಲ್ ಕೂಗ್ಸೋಣ. ಸುಟ್ಟಮ್ಮ ಏನ್ ಕಡಿಮೆ ಆಯ್ತಾ? ಉಪ್ಪಾಗ್ಬೇಕು ಸ್ವಲ್ಪ. ಹೆಂಗ್ ಮಾಡ್ತಾ ಇದೀನಿ ಅಂದ್ರೆ ಗೈಸ್, ಮತ್ತೆ ಇದನ್ನೇ ಮಾಡು ಅಂತ ಹೇಳ್ಬೇಕು. ಹೌದಾ? ಯಾರು? ನೀವೇ. ಲಕ್ಷ್ಮಮ್ಮನವರೇ, ಇದು ಇಟ್ಟಿಂಗ್ ಕೂಡ ಟ್ರೈ ಮಾಡಿದ್ಯಾ? ಮುದ್ದೆ ಮಾಡೋದು ಮಾಡಿಲ್ವಾ? ಯಾವಾಗ ಇದು ಮಾಡಿ ಕಲ್ತಿರೋದು ನೀನು? ಸುಮಾರು ವರ್ಷದಿಂದಾನೇ ಮಾಡ್ತೇನೆ ನಾನು. 8ನೇ ಕ್ಲಾಸಿಂದಾನು ಮುದ್ದೆ ಮಾಡ್ತಾ ಇದ್ದೀನಿ. 8, 9ನೇ ಕ್ಲಾಸ್. ಹಾ, ಬಾಂಡಿಯಲ್ಲೇ. ಇವಾಗ ಜಾಸ್ತಿ ಜನ ಬಂದ್ರೆ ಏನ್ ಮಾಡ್ತೀಯಾ? ಅವಾಗ ದೊಡ್ಡ ಬಾಂಡ್ಲಿ ಮಾಡ್ತೀನಿ, ಇವಾಗ ಚಿಕ್ಕ ಬಾಂಡ್ಲಿ ಮಾಡ್ತಾ ಇದ್ದೀನಿ. ಏನ್ ಕ್ವಶನ್ ಕೇಳ್ತಾ ಇದ್ದೀರಾ? ಏನಮ್ಮ ಏನು ಇರಡಿ, ಅಮ್ಮ ಏನೋ ಹೇಳ್ತಾ ಇದ್ದೆ. ಏನೋ ದೊಡ್ಡ ಬಾಂಡ್ಲಿ ಮುದ್ದೆ ಮಾಡ್ತೀಯಾ? ತಪ್ಲೆ ನಂಗೆ ಮಾಡಕ್ ಬರಲ್ಲ. ನಾನು ಮಾಡಕ್ ಬರಲ್ಲ ಅಂತ ಇಲ್ಲ, ಬಟ್ ನಾನು ತಪ್ಲೆ ಯಾವತ್ತೂ ಮಾಡಿಲ್ಲ. ಯಾವ್ದಾರು ಮಾಡಿಲ್ಲ? ತಪ್ಲೆ ತಪ್ಲೆ. ಓಕೆ. ಆಕ್ಚುಲಿ ಹಿಟ್ಟಿನ ಕಲ್ ಬರುತ್ತಲ್ಲ, ಅದ್ರಲ್ಲಿ ಮಾಡೋದು ಕಲಿ, ಚೆನ್ನಾಗಿರುತ್ತೆ. ಈ ಮುದ್ದೆ ನೋಡಿ ಹೆಂಗ್ ಬರ್ತಾ ಇದೆ ಹೇಳಿ. ಅಷ್ಟೊಂದು ಮುದ್ದೆ ತಿನ್ನಕ್ಕಾಗಲ್ಲ ನಂಗೆ. ಇಷ್ಟೊಂದು ಮುದ್ದೆ ತಿಂತೀನಿ ಬೇಬಿ, ಏನ್ ಜೋಕ? ಸಾಕು. ಏನಮ್ಮ ಕೀಲಮ್ಮ ಜೋಬಲ್ಲೇ ಅಡ ಕೀಲ. ಓಕೆ ಗೈಸ್, ಸೊ ನೋಡ್ಬೋದು ನನ್ನ ಮುದ್ದೆ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಂದೈತಲ್ಲ? ಇನ್ನೊಂಚೂರು ರೌಂಡ್ ಮಾಡ್ತೀನಿ. ಯಾರು ರೌಂಡ್ ಕರೆಕ್ಟಾಗಿ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾರೆ. ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ, ಸಾಫ್ಟ್ ಆಗಿ ಬಂದೈತೆ. ಸೊ ಅನ್ನ ಸಾಂಬಾರು, ಲಡ್ಡು ಮಾಗಿ, ಕಿಚಡಿ ಹಾಗೂ ಮುದ್ದೆ ಎಲ್ಲ ರೆಡಿ ಆಗಿದೆ. ಇವಾಗ ಬಡ್ಸೋದು ತಿನ್ನೋದಷ್ಟೇ ಕೆಲಸ. ಮುದ್ದೆ ಯಾಕೆ ಲಕ್ಷ್ಮೀವರೇ ಬರೀ 1 ಮತ್ತು 2 ಅಷ್ಟೇ ಮಾಡಿರೋದು ಅಂತಂದ್ರೆ, ನಂದುಗೆ ಮುದ್ದೆ ಬೇಡ ಅಂತ ಅಂದು ನಾನು ಮಿಕ್ಕಿರೋ ಮುದ್ದೆ ಚೂರು ಇದೆಯಲ್ಲ ಅದು ತಿನ್ಕೋತೀನಿ. ಅರುಣ್ 1 ಮುದ್ದೆ ಅಷ್ಟೇನೆ. ಸಾಂಬಾರ್ ಕೂಡ ಕಾಳಿ ಸಾಂಬಾರ್ ರೆಡಿ ಆಗಿದೆ. ಬಡಿಸ್ಲಾ? ಐತೆ ನಿಮ್ ವೈಫ್ ಇವತ್ತು ಇಷ್ಟು ವೆರೈಟೀಸ್ ಮಾಡೋರಲ್ಲ. ಎಷ್ಟು ವೆರೈಟೀಸ್? ಅನ್ನ ಸಾಂಬಾರು ಮುದ್ದೆ ಕಿಚಡಿ, ಇನ್ನೇನ್ ಮಾಡ್ಬೇಕು? ಆಕ್ಚುಲಿ ಲಾಸ್ಟ್ 1 ವೀಕ್ ಇಂದ ಪಾಪ ಲಕ್ಷ್ಮಿ ತುಂಬಾ ಮಾಡ್ತಾ ಇದ್ದಾಳೆ. ಎಸ್, ಅದು 3 ಟೈಮು ಮಾಡ್ತಾ ಇದ್ದೀನಿ. 3 ಟೈಮ್ ಮಾಡ್ತಾ. ಅದು ಯಾರಿಗೂ ಅದು ಕಾಣಿಸಲ್ಲ, ಸರಿನಾ? ಯಾರು ಕಾಣಿಸಲ್ಲ, ಯಾಕಂದ್ರೆ ತೋರಿಸಲ್ಲ ಯಾರು ಯೂಟ್ಯೂಬ್ ಅಲ್ಲಿ. ಅದೇನೆ ನಾನು ತೋರಿಸಲ್ಲ, ಅದಕ್ಕೆ ಕಾಣಿಸಲ್ಲ. ಕರೆಕ್ಟ್. ಇಲ್ಲ ಆಕ್ಚುಲಿ 3 ಹೊತ್ತು ಪಾಪ ಮಾಡಿ ಕೊಡ್ತಾ ಇದ್ದಾಳೆ ಕರೆಕ್ಟ್ ಆಗಿ, ಆನ್ ಟೈಮ್. ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಓಕೆ ಬನ್ನಿ. ಸತ್ಯನಾ ಬಾ. ಲಡ್ಡು ಇಲ್ಲಿ ನೋಡು. ಓಕೆ ಗೈಸ್, ಆರತಿ ಎತ್ತಿರೆ. ನನ್ನ ಮಗನು ಡಾನ್ಸ್ ಮಾಡ್ತಾನೆ. ತಗೊಳ್ರಿ ಮುದ್ದೆ, ಸೌತೆಕಾಯಿ ಸಾಂಬಾರು. ಇದಾದ್ಮೇಲೆ ಮಜ್ಜಿಗೆ ಮಾಡ್ಕೊಡ್ತೀನಿ. ಬಡಿಸ್ಲಾ? ಗೈಸ್ ನಿಜವಾಗ್ಲೂ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ. I swear on God ಗೈಸ್. ಏನು ಸೌತೆ ನಿನ್ಗೆಲ್ಲ ದುರಹಂಕಾರ ಕಡೆ. ಏನ್ ಹೇಳು ದುರಹಂಕಾರ? ಇಡ್ಕೊ ಹೋಗ್ಲಿ, ಬಡಿಸ್ತೀನಿ. ಮುದ್ದೆ ತಿಂತ್ಯಾ? 1 hour ಇಂದ ಹೇಳ್ತಾಳೆ ಕೊಡ್ತೀನಿ ಅಂತ. ಓಕೆ ಗೈಸ್, ಅಷ್ಟೇ ಈ ಒಂದು ವ್ಲಾಗು. ಅರುಣು ಊಟ ಬಡಿಸ್ಕೊಟ್ಟೆ, ಇವಾಗ ನಂದು ಬಡಿಸ್ತೀನಿ, ಆಮೇಲೆ ನಾನು ತಿಂತೀನಿ. ಸೊ ಎಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಐ ರಿಯಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟಾಟಾ, ಬಾಯ್ ಬಾಯ್.